ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ನಲ್ಲಿ. ಹೆಬ್ಬಗೋಡಿಯ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ 8ನೇ ಹೆಚ್ಚುವರಿ ನ್ಯಾಯಾಲಯಕ್ಕೆ ಹೆಬ್ಬಗೋಡಿ ಪೊಲೀಸರು 1086 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಮೇ 19ರಂದು ಹೆಬ್ಬಗೋಡಿಯ ಖಾಸಗಿ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ನಡೆದಿತ್ತು. ಪಾರ್ಟಿಯಲ್ಲಿ ಹೈಡ್ರೋ ಗಾಂಜಾ, MDMA, ಕೊಕೇನ್ ಬಳಕೆ ಮಾಡಿರುವ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. 200 ಮಂದಿ ಪೈಕಿ ಮಾದಕ ವಸ್ತು ಸೇವನೆ ಮಾಡದ 82 ಮಂದಿಯನ್ನ ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ. ಬೆಂಗಳೂರಲ್ಲಿ ರೋಡ್ ರೇಜ್ ಪ್ರಕರಣಗಳು ಮಿತಿ ಮೀರ್ತಿವೆ. ನಡುರಸ್ತೆಯಲ್ಲಿ ಬೈಕ್ ಸವಾರ ಗಲಾಟೆ ಮಾಡಿ ಅಸಭ್ಯವಾಗಿ ವರ್ತನೆ ತೋರಿರುವ ಘಟನೆ ಬಯಪ್ಪನಹಳ್ಳಿಯಲ್ಲಿ ನಡೆದಿದೆ. ಕಾರಿನ ಗ್ಲಾಸ್ ತೆಗೆಯಲು ಯತ್ನಿಸಿ ನಂತರ ಸುಮ್ಮನೆ ಹೋಗ್ತಾ ಇರುವಂತ ಕೈಯಿಂದ ಸನ್ನೆ ಮಾಡಿದ್ದಾನೆ. ಬಳಿಕ ಕಾರು ಪಾಸ್ ಆಗಿದ್ದನ್ನ ಕಂಡು ಕಲ್ಲು ಎಸೆಯಲು ಯತ್ನಿಸಿದ್ದಾನೆ. ಯುವಕನ ಹೈಡ್ರಾಮವನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಪೊಲೀಸರಿಗೆ ದೂರು ಕೊಡಲಾಗಿದೆ. ಅಡುಗೆ ಭಟ್ಟನನ್ನ ವಿವಸ್ತ್ರಗೊಳಿಸಿ ಮಾರಣಾಂತಿಕ ಹಲ್ಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಮಂದಿ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗಾಯಾಳು ವ್ಯಕ್ತಿಯ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿತ್ತು. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ 8 ಮಂದಿಯನ್ನ ಬಂಧಿಸಲಾಗಿದೆ. ಇನ್ನು ಅಡುಗೆ ಭಟ್ಟ ರವಿಕುಮಾರ್ ಮಹಿಳೆಯ ಬಾಯಿ ಮುಚ್ಚಿ ಲೈಂಗಿಕ ಶೋಷಣೆಗೆ ಯತ್ನಿಸಿದ್ದ ಅನ್ನೋ ಮಾಹಿತಿ ಇದೆ. ಬಿಗ್ ಬಾಸ್ ರಿಯಾಲಿಟಿ ಶೋನ ಕಿಚ್ಚ ಸುದೀಪ್ ನಡೆಸಿಕೊಡೋದು ಕನ್ಫರ್ಮ್ ಆಗಿದೆ. ಈ ಸೀಸನ್ನಲ್ಲಿ ಕಿಚ್ಚ ಕಾರ್ಯಕ್ರಮ ಹೋಸ್ಟ್ ಮಾಡಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಇದೀಗ ಮೂಲಗಳಿಂದ ಮಾಹಿತಿ ಸಿಕ್ಕಿದ್ದು ಬಿಗ್ ಬಾಸ್ ಸೀಸನ್ 11ನ್ನ ಸುದೀಪ್ ನಡೆಸಿಕೊಡೋದು ಕನ್ಫರ್ಮ್ ಆಗಿದೆ. ಈಗಾಗಲೇ ಪ್ರೋಮೋ ಶೂಟ್ ಕೂಡ ಮುಗಿದಿದ್ದು ಇಷ್ಟರಲ್ಲೇ ಟೆಲಿಕಾಸ್ಟ್ ಆಗ್ಲಿದ್ಯಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.